ಏನೇನಿದೆ ಭಾಗಗಳಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಟಚ್ ಇಲ್ಲಿದೆ, ಟೇಸ್ಟ್ ಇಲ್ಲಿದೆ, ವಿಷನ್ ಇಲ್ಲಿ, ಹಿಯರಿಂಗ್ ಇಲ್ಲಿ, ಸ್ಮೆಲ್ ಇಲ್ಲಿ, ಸ್ಪೀಚ್ ಇಲ್ಲಿ, ಹಾಗೆಯೇ ಬೇರೆ ಬೇರೆ ಏರಿಯಾಗಳು. ಡಿಸಿಷನ್ ಮೇನ್ ಇದು, ಅಟೆನ್ಷನ್, ಹೀಗೆ ಬೇರೆ ಬೇರೆ ಏರಿಯಾಗಳು ಇರುತ್ತೆ. ಮುಖ್ಯವಾಗಿ 7 hours ಸ್ಲೀಪ್ ಮಾಡಬೇಕು, ನಿದ್ದೆ 7 ಗಂಟೆಗಳ ಕಾಲ. ಚೌಕಾಸಿ ಮಾಡೋ ಹಾಗಿಲ್ಲ, ಅದರಲ್ಲಿ ಮಕ್ಕಳ ವಿಷಯದಲ್ಲಂತೂ ಚೌಕಾಸಿ ಮಾಡೋ ಹಾಗೇ ಇಲ್ಲ. 7 hours ಕಂಪಲ್ಸರಿ. ಯಾಕೆ ಅಂದರೆ ಇಡೀ ದಿನ ನೀವೇನು ಓದಿ ಕಲ್ತಿರ್ತೀರಿ ಅದು ಮೆಮೊರಿ ಆಗಿ ಕನ್ವರ್ಟ್ ಆಗೋದು, ಬದಲಾವಣೆ ಆಗೋದು ನಿದ್ರೆ ಮಾಡೋವಾಗ. Memory consolidation takes place when you are having sound sleep and good sleep. Quality of sleep. Quantity also counts. So 7 hours is a must. ನಾನು ಹೇಳ್ತಾ ಇರೋದು ಆವ್ರೇಜ್ ನಂಬರ್. ಕೆಲವರಿಗೆ 6 hours ಸಾಕಾಗಬಹುದು, ಕೆಲವರಿಗೆ 8 hours ಬೇಕಾಗಬಹುದು. ಅದು ಇಂಡಿವಿಜುವಲ್ ವೇರಿಯೇಷನ್ಸ್. ಆವ್ರೇಜ್ 7 hours ನಿದ್ರೆ ಮಾಡಲೇಬೇಕು. ಎಕ್ಸಾಮ್ ಹಿಂದಿನ ದಿವಸನೂ 7 hours ನಿದ್ರೆ ಮಾಡಲೇಬೇಕು. ಇಟ್ಸ್ ಎ ಮಸ್ಟ್. ಎಕ್ಸಾಮ್ ಹಿಂದಿನ ದಿವಸ ಯಾರಾದರೂ 7 hours ನಿದ್ರೆ ಮಾಡ್ತಾರ? ಖಂಡಿತ ಮಾಡ್ಬೋದು. ಹಾಗೆ ಅವತ್ತೇನೋ ಊಟ ಅವತ್ತೇ ಮಾಡಿದರೆ, ಅವತ್ತೇನೋ 8 pages ಅವತ್ತೇ ಓದಿ ಮುಗಿಸಿದ್ರೆ, ಎಕ್ಸಾಮ್ ಹಿಂದಿನ ದಿವಸನೂ 7 hours ನಿದ್ರೆ ಮಾಡಿ ಹೋಗ್ಬೋದು. ಓಕೆ, ಸೊ ಸ್ಲೀಪ್ ಈಸ್ ಎ ಮಸ್ಟ್. ಯಾಕಂದರೆ ಎಲ್ಲ ಓದಿದ್ದೆಲ್ಲ ನೆನಪಾಗಿ ಪರಿವರ್ತನೆ ಆಗೋದು ನೀವು ನಿದ್ರೆ ಮಾಡುವಾಗ. ಈ ಮಿದುಳಿನ ಮುಂಭಾಗ ಇದೆ ನೋಡಿ, ಫೋರ್ ಹೆಡ್ ಅಂತ ಹೇಳಿದ್ನಲ್ಲ, ಲಲಾಟ ಹಾಲೆ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಇದು ಏನು ಮಾಡುತ್ತೆ ಗೊತ್ತಾ? ನಿದ್ರೆ ಮಾಡುವಾಗ ಈ ಮುಂಭಾಗ ಇದೆಯಲ್ಲ, ಈ ಮುಂಭಾಗ ಏನು ಮಾಡುತ್ತೆ, ಬೇರೆ ಬೇರೆ ಎಲ್ಲ ಮೆಮೊರಿ ಏರಿಯಾಗಳಿದ್ವಲ್ಲ, ಆ ಮೆಮೊರಿ ಏರಿಯಾನ ಕೇಳುತ್ತೆ, ಇವತ್ತು ಏನು ಕಲಿತೆ ಹೊಸದಾಗಿ, ಇಂಥದ್ದು ಕಲ್ತೀವಿ ನಾವು ಅಂತ ಅದು ಹೇಳುತ್ತೆ. ಹೇಳಿದ ಮೇಲೆ ಮನಸ್ಸನ್ನೇ ಕೇಳುತ್ತೆ, ಇದು ನಾನು ಯಾಕೆ ಇಟ್ಕೋಬೇಕು ಬೇಡ. ನಿಮ್ಮ ಮನಸ್ಸು ಇಟ್ಕೋ ಅಂತ ಹೇಳಿದ್ರೆ ಇಟ್ಕೊಳ್ಳುತ್ತೆ, ಬೇಡ ಮರಿ ಅಂದರೆ ಮರ್ತೋಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಇಷ್ಟಪಟ್ಟು ಕಲೀರಿ, ಕಷ್ಟಪಟ್ಟು ಕಲಿಬೇಡಿ. ಸೊ ಮಲಗಿದ್ದಾಗ ನಿಮ್ಮ ಮನಸ್ಸು ಇವ್ರು ಯಾರೋ ಒಂದು ತಲೆ ತಿಂದು ಹೋದರು 2 ಗಂಟೆ ಕಾಲ, ಇವೆಲ್ಲ ನಮ್ಗೆ ಯಾಕೆ ಬೇಕು, ನಾನು ಮರಿತೀನಿ ಇದನ್ನಂತ ನೀವು ನಿರ್ಧಾರ ಮಾಡಿಕೊಂಡ್ರೆ, ಇವತ್ತು ರಾತ್ರಿ ಮಲಗಿದಾಗ ಇವತ್ತೆಲ್ಲ ಏನು ಕೇಳಿದರೆ ಎಲ್ಲ ಮರ್ತೋಗುತ್ತೆ, ನಾಳೆ ಜ್ಞಾಪಕ ಇರಲ್ಲ. ಹಾಗಾಗಿ ಓದಿದ್ದು ನೆನಪಲ್ಲಿ ಉಳಿಬೇಕು ಅಂದರೆ ನಿಮ್ಮ ಮನಸ್ಸು ಅದನ್ನು ಹೇಳಬೇಕು, ನಿರ್ಧಾರ ಮಾಡಬೇಕು. ಇವತ್ತೇ ಎಸ್, ಇದು ನನಗೆ ಮುಖ್ಯ, ಇದು ನನಗೆ ಉಪಯುಕ್ತ, ಇದನ್ನು ನಾನು ಮರೆಯಬಾರ್ದು, ನೆನಪಲ್ಲಿ ಇಟ್ಕೋಬೇಕು ಅಂತ ನೀವು ಮನಸ್ಸಲ್ಲಿ ನಿರ್ಧಾರ ಮಾಡಿದ್ರೆ ಅದು ಮಿದುಳಿನ ಈ ಭಾಗಕ್ಕೆ ಗೊತ್ತಾಗುತ್ತೆ. ಆಗ ಆ ಭಾಗ ಏನು ಮಾಡುತ್ತೆ, ಎಲ್ಲ ಭಾಗಗಳ ಜೊತೆ ಒಂದು ನರ್ವಸ್ ನೆಟ್ವರ್ಕ್ ರೂಪುಗೊಳ್ಳುತ್ತೆ. ಸೊ ಮೆಮೊರಿ ಅನ್ನೋದು ಎಲ್ಲಪ್ಪ ಇರುತ್ತೆ ಬ್ರೈನಲ್ಲಿ ಅಂದರೆ ನರ್ವಸ್ ನೆಟ್ವರ್ಕಲ್ಲಿ, ನ್ಯೂರಾನ್ ನೆಟ್ವರ್ಕಲ್ಲಿ ಇರುತ್ತೆ. ಸೊ ಒಂದೊಂದು ಹೊಸ ವಿಷಯ ಕಲಿತಾಗಲೂ ಒಂದೊಂದು ನೆಟ್ವರ್ಕ್ ರೂಪುಗೊಳ್ಳುತ್ತೆ. ಸೊ ಮಿದುಳಲ್ಲಿ ನೀವು ಎಷ್ಟು ಕಲ್ತಿದ್ದೀರೋ ಅಷ್ಟು ನೆಟ್ವರ್ಕ್ಗಳಿರುತ್ತೆ. ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಟೈಪ್ಸ್ ಆಫ್ ನೆಟ್ವರ್ಕ್ಗಳಿರುತ್ತೆ ತಲೆನಲ್ಲಿ. ವಿಶ್ವೇಶ್ವರಯ್ಯನೋ ಐನ್ಸ್ಟೈನ ತೊಗೊಂಡ್ರೆ ಯಪ್ಪ ಅಷ್ಟು ನೆಟ್ವರ್ಕ್. ಐನ್ಸ್ಟೈನ್ ಬ್ರೈನ್ನ ಕಟ್ ಮಾಡಿ ಸ್ಟಡಿ ಮಾಡಿದ್ದಾರೆ ಗೊತ್ತಾ? ಸ್ಟಡಿ ಮಾಡಿ ಗೊತ್ತಾಗಿ ಯಾವ ಏರಿಯಾದಲ್ಲಿ ನರ್ವಸ್ ನೆಟ್ವರ್ಕ್ ಭಾಳ ಡೆನ್ಸ್ ಆಗಿದೆ ಅನ್ನೋದನ್ನು ಅವ್ರು ಮಾಡಿದ್ದಾರೆ. ಹಿಪೋ ಕ್ಯಾಂಪಸ್ ಅಂತ ಏರಿಯಾ ಬರುತ್ತೆ ಬ್ರೈನ್ನಲ್ಲಿ. ಲಾಂಗ್ ಟರ್ಮ್ ಮೆಮೊರಿ ಎಲ್ಲ ನೆನಪಲ್ಲಿ ಉಳಿಯೋದಕ್ಕೆ. ಹಾಗಾಗಿ ನಿಮ್ಮ ಮನಸ್ಸಿಗಿಂತ ದೊಡ್ಡ ಶಕ್ತಿ ಇಲ್ಲ. ಬುದ್ಧ ಹೇಳಿದ್ದು ಯದ್ಭಾವಂ ತದ್ಭವತಿ. ನೀವು ಹೇಗೆ ಭಾವಿಸ್ತೀರೋ ಹಾಗೇ ಆಗ್ತೀರಾ. ಹಾಗಾಗಿ ನಾನು ಬುದ್ಧಿವಂತ ಆಗಬೇಕು ಅಂತ ನಿರ್ಧಾರ ತಗೊಂಡ್ರೆ ನೀವು ಖಂಡಿತ ಬುದ್ಧಿವಂತರಾಗ್ತೀರಿ. ಹಾಗಾಗಿ 7 ಗಂಟೆ ಕಾಲ ನಿದ್ರೆ ಮಾಡಲೇಬೇಕು. ಇದು ಮುಖ್ಯವಾದಂಥ ವಿಚಾರ. ಇದಾದ ಮೇಲೆ ಈಗ
ಅಧ್ಯಯನದ ವೈಜ್ಞಾನಿಕ ವಿಧಾನ.